ಹೆಲೋ ಗೈಸ್, ವೆಲ್ಕಮ್ ಟು ಪದ್ಮನಾಭ್ ಬ್ಲಾಗ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಂಗ್ರೆಸ್ 2024ನ ರಿಕ್ಯಾಪ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಎಷ್ಟು ಬೇಗ 1 ಇಯರ್ ಎಲ್ಲ ಪಾಸ್ ಆಯಿತು. ಸೊ ಹಾಗಾಗಿ ಒಂದು ರಿಕ್ಯಾಪ್ ವಿಡಿಯೋ ಅಂತಲೇ ಹೇಳ್ಬೋದು. 2024 ಕೂಡ ಅಷ್ಟೇ ಹೇಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಬೇಗ ದಿನಗಳ ಕಳೆದು ಅಂತಲೇ ಹೇಳ್ಬೋದು. Hi my YouTube family, welcome to my channel. Bye bye 2023. ಹೇ ಗಾಯ್ಸ್, ನಮ್ಮ ನ್ಯೂ ಇಯರ್ ಸ್ಟಾರ್ಟ್ ಆಯಿತು. ಸೆಲೆಬ್ರೇಷನಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ನೈಟಲ್ಲಿ 12 ಗಂಟೆಗೆ. ಸೊ ನಾವಿಬ್ಬರು ಕೇಕೆಲ್ಲ ಕಟ್ ಮಾಡಿ ನ್ಯೂ ಇಯರ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಮಾಡಿದ್ವಿ ಒಂದು ಟ್ರಿಪ್ಗೆ ಹೋಗೋಣ ಅಂತ ಹೇಳಿ. ಹಾಗಾಗಿ ಹಂಪಿ ಜೂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಇದಾದರೆ ನ್ಯೂ ಇಯರ್ ಇರುತ್ತೆ, ಹಾಗೆ ರಜೆ ಎಲ್ಲ ಒಂದು ರಜೆ ಸಾಕು. ಹಾಗೆ ಅದಕ್ಕೋಸ್ಕರ ಹಂಪಿ ಜೂ ಎಲ್ಲ ಅವತ್ತಿನ ದಿನ ಅಲ್ಲೇ ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅವತ್ತಿನ ದಿನ ಊಟ ಎಲ್ಲ ಕಟ್ಕೊಂಡು ಹೋಗಿದ್ವಿ. ಸೊ ಹಂಗಾಗಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ನೈಟ್ ತನಕ ನಾವು ಹೊರಗಡೆನೇ ಇದ್ವಿ, ಸುತ್ತಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಸೊ ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾವೊಂದು ಟ್ರಿಪ್ಗೆ ಹೋದ್ವಿ. ಸೊ ಇದು ಕೂಡ ಅಷ್ಟೇ. ಸೊ ನಾವು ನೆಕ್ಸ್ಟ್ ಹೋದ್ವಿ ಕರಡಿಧಾಮಕ್ಕೆ. ಸೊ ಇದ್ರ ಬಗ್ಗೆ ನಾನು ಫುಲ್ ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಇವಾಗೇನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಎಲ್ಲ ನಾನು ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡಿ, ಸೊ ಯೂಟ್ಯೂಬಲ್ಲಿದೆ, ಒಂದ್ಸತಿ ಚೆಕ್ ಮಾಡಿ, ಚಾನಲ್ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಸೊ ಆ್ಯಂಡ್ ನಿಮಗೂ ಕೂಡ ಅಷ್ಟೇ ಫ್ರೀ ಇದ್ದಾಗ ಇಲ್ಲಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ಹಾಗೆ ನಾವು ಜನವರಿಯಲ್ಲಿ ಹೋದ್ವಿ 2 ಟ್ರಿಪ್ಪು. ಸೊ ನಾವು ನ್ಯೂ ಇಯರ್ ರೆಜುಲೇಷನಲ್ಲಿ ಅಂದ್ಕೊಂಡಿದ್ವಿ, ಅಂದರೆ ಮಂತ್ಲಿ ಒಂದು ಎಲ್ಲಿಗಾದ್ರೂ ಟ್ರಿಪ್ ಹೋಗಬೇಕು ಅಂತ ಹೇಳಿ ಯೂಸ್ವಲಿ ಹೋಗ್ತಾ ಇದ್ವಿ. ಬಟ್ ಕಂಪಲ್ಸರಿಯಾಗಿ ಹೋಗ್ತಾನೇ ಇದ್ವಿ. ಆ್ಯಂಡ್ ಈ ವರ್ಷ ಅಂತೂ ಫರ್ ಮಂತ್ ಎಲ್ಲಾದರೂ ಒಂದೊಂದು ಕಡೆ ಹೋಗಿದ್ದೀವಿ. ಆ್ಯಂಡ್ ವಿಡಿಯೋ ನೋಡ್ತಾರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಂಕ್ರಾಂತಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮೂರಲ್ಲೇ. ಸೊ ಅದಾದಮೇಲೆ ನೆಕ್ಸ್ಟ್ ಮಂತ್ ಫೆಬ್ರವರಿ 2, 3 ಸೊ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ನಾವು ಬಂದ್ವಿ ಮೈಸೂರಿಗೆ. ಸೊ ಮೈಸೂರಲ್ಲಿ ಒಂದು 2 ಡೇಸ್ ಇದ್ವಿ. ಸೊ ಹಾಗಾಗಿ ಮೈಸೂರಲ್ಲಿ ಫೆಬ್ರವರಿ ಎಲ್ಲ ಸ್ಟಾರ್ಟಿಂಗ್ ಮೈಸೂರಲ್ಲಿ ಕಳೆದ್ವಿ. ಅಂದರೆ 1ನೇ ತಾರೀಕು ಫೆಬ್ರವರಿ 1 ತಾರೀಕೆಲ್ಲ ಹೋಗಿದ್ವಿ. ಆ್ಯಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಮುಗಿಸ್ಕೊಂಡು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವು ನಮ್ಮ ಊರಿಗೆ ಬಂದ್ವಿ. ಸೊ ಅಲ್ಲೇ ಕೂಡ ಅಷ್ಟೇ ಅವತ್ತಿನ ದಿನ ನೈಟು ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಯಾಕಂತಂದರೆ ನಾವು ಸುತ್ತಾಡ್ತಾ ಇದ್ವಿ, ಹಾಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಾವು ಈವ್ನಿಂಗ್ ಟೈಮಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಡೇ ನಾವು ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೋಗಿ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಮೈಸೂರಿಗೆ ಹೋದ್ವಿ. ಮೈಸೂರು ಕೂಡ ಅಷ್ಟೇ, ಅಲ್ಲಿ ಕೂಡ ತುಂಬ ಹೊತ್ತು ಸುತ್ತಾಡಿದ್ವಿ. ಆ್ಯಂಡ್ ಡೇ 2 ಅಲ್ಲಿ ನಾವು ತುಂಬ ಪ್ಲೇಸಸ್ ಎಲ್ಲ ನೋಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಡ್ಯಾಮ್ ಕೂಡ ಹೋಗಿದ್ವಿ. ಡ್ಯಾಮ್ಗೆ ಹೋಗಿ, ಸೊ ಅದಾದಮೇಲೆ ಅಕ್ವೇರಿಯಮ್ಗೆ, ಅಲ್ಲಿ ಎಲ್ಲ ಸುತ್ತಮುತ್ತ ಯಾವ ಪ್ಲೇಸ್ ಇದೆ ಅದಕ್ಕೆಲ್ಲನೂ ನಾವು ಬಂದ್ವಿ. ಹಾಗೆ ಸ್ನೋ ವರ್ಲ್ಡ್ಗೆ ಕೂಡ ಹೋಗಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. 2-3 ಡೇಸು ತುಂಬ ಎಂಜಾಯ್ ಮಾಡಿದ್ವಿ. ಸೊ 2 ಡೇಸ್ ಅದಾದ ಮತ್ತು ನೈಟ್ ನಾವು ವಾಪಸ್ ನಮ್ಮೂರಿಗೆ ಬರಬೇಕಾಗಿತ್ತು. ಹಾಗಾಗಿ ಸೊ 2 to 3 ಡೇಸ್ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಸೆಲೆಬ್ರೇಷನ್, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಾವು 2024ಅಲ್ಲಿ ನಾವು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದಾದಮೇಲೆ ಊರಿಗೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ವ್ಯಾಲೆಂಟೈನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ಹಾಗೆ ಅದಾದ 2 ದಿನಕ್ಕೆ ನನ್ನ ಬರ್ಡೇ ಕೂಡ ಬರುತ್ತೆ. ಸೊ ಹಾಗಾಗಿ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಬರ್ಡೇ ಕೂಡ ನನ್ನ ಬರ್ಡೇಗೆ ಗಿಫ್ಟ್ ಕೂಡ ಕೊಟ್ಟರು. ನನಗೆ ಸೊ ವಾಚ್ ಗಿಫ್ಟ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೊ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಆ್ಯಂಡ್ ಥ್ರೂಔಟ್ ದ ಜರ್ನಿ ತುಂಬ ಚೆನ್ನಾಗಿತ್ತು ನಮ್ಮದಂತೂ. ಆ್ಯಂಡ್ ಈ ವಿಡಿಯೋ ನಾನು ಎಡಿಟ್ ಮಾಡೋದಕ್ಕೆ 2 ಡೇಸ್ ತೊಗೊಂಡೆ. ಯಾಕಂತಂದರೆ 1 ಇಯರ್ ಫುಲ್ ಜರ್ನಿ ನಾನು ಶೂಟ್ ಮಾಡಿದ್ದೆಲ್ಲನೂ ಕಲೆಕ್ಟ್ ಮಾಡಿ ಹಾಕಬೇಕು ಅಲ್ವಾ. ತುಂಬ ಎಲ್ಲ ಬ್ಯಾಕಪ್ ಎಲ್ಲ ಇಟ್ಕೊಂಡಿರ್ತೀನಿ. ಸೊ ತುಂಬಾ ಹೊತ್ತು ಟೈಮ್ ತೊಗೊಂಡು 2 ಡೇಸ್ ತೊಗೊಂಡೆ. ಅದಾದ ಒಂದು 2 ಡೇಸ್ಗೆ ನಾನು ಮತ್ತೆ ನನ್ನ ನೇಟಿವ್ಗೆ ಹೋದೆ. ಸೊ ಮ್ಯಾರೇಜ್ ಇತ್ತು ನನ್ನ ತಂಗಿದು. ಸೊ ಮ್ಯಾರೇಜ್ ಕೂಡ ಮಾಡಿದ್ವಿ ಎಲ್ಲರೂ ಸೇರಿ. ಮ್ಯಾರೇಜ್ ಆಗಿ ಸ್ವಲ್ಪ ದಿನಕ್ಕೆ ಮತ್ತೆ ವಾಪಸ್ ರಿಟರ್ನ್ ಆದೆ. ಅದಾದ ಮತ್ತೆ ನನ್ನ ಹಸ್ಬೆಂಡ್ ನೇಟಿವ್ಗೆ ಹೋಗಿದ್ವಿ ಮಾರ್ಚಲ್ಲಿ. ಸೊ ಇದು ಮಾರ್ಚಲ್ಲಿ ನಾವು ಜಾತ್ರೆಗೆ ಹೋಗಿದ್ವಿ.
ಸೊ ಜಾತ್ರೆಯಲ್ಲಿ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಜಾತ್ರೆ ವ್ಲಾಗ್ ಕೂಡ ಹಾಕಿದ್ದೀನಿ, ಅದು ಕೂಡ ನೋಡ್ಕೊಂಡು ಬಂದೆ. ಅದಾದಮೇಲೆ ವಾಪಸ್ ನಮ್ಮೂರಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಇವೆಂಟ್ ಇತ್ತು, ಅದೇನೋ ಬಂದಿತ್ತು. ಸೊ ಹಂಗಾಗಿ ಅಲ್ಲಿ ಹೋಗಿ ಬಂದ್ವಿ. ಹಾಗೆ ಹೋಲಿನ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇಲ್ಲೇ ಬಂದಿದ್ದರು. ಸೊ ಹಾಗಾಗಿ ಇಲ್ಲೇ ಹೋಲಿ ಸೆಲೆಬ್ರೇಟ್ ಮಾಡಿದ್ವಿ ಮಾರ್ಚಲ್ಲಿ. ಸೊ ಮಾರ್ಚ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹೇಗೆ ಹೋಯಿತು ಅಂತ, ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಯುಗಾದಿ ಆದಮೇಲೆ ಅದಾದಮೇಲೆ ನನ್ನ ಮಗಳ ಬರ್ಡೇ. ಸೊ ಹಾಗಾಗಿ ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು, ನಮ್ಮ ಮಮ್ಮಿ. ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೆಗೆ ಬಂದಿದ್ದರು. ಹಾಗಾಗಿ ಫುಲ್ ಸರ್ಪ್ರೈಸ್ ಎಲ್ಲ ಕೊಟ್ವಿ. ಅವಳಿಗೆ ಬರ್ಡೇ ಗಿಫ್ಟ್ ತೊಗೊಂಡು ಬಂದಿದ್ದರು ಆ್ಯಂಡ್ ಕಾರ್ ಕೂಡ ಪ್ರೆಸೆಂಟ್ ಮಾಡಿದರು ಅವ್ರ ಕಾಕ ಎಲ್ಲ ಸೇರಿ. ನಾವು ಅವಳಿಗೆ ಏನು ಜಾರುಬಂಡೆ ತೊಗೊಂಡಿದ್ದು ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಜಾರುಬಂಡೆ ತೊಗೊಂಡಿದ್ವಿ. ತುಂಬ ಖುಷಿ ಆದಳು. 2 ಗಿಫ್ಟ್ 3 ಗಿಫ್ಟ್ ಎಲ್ಲ ನೋಡಿ. ಆ್ಯಂಡ್ ಈ 2 ಡ್ರೆಸ್ ನಾನೇ ಸ್ಟಿಚ್ ಮಾಡಿದ್ದು. ವ್ಲಾಗ್ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಮೇಯಲ್ಲಿ ಅನಿಸುತ್ತೆ ಇದು, ಒಂದು ಅಷ್ಟೇ ಮೇ ಅಥವಾ ಏಪ್ರಿಲ್ 13th ನಾವು ಕಿಷ್ಕಿಂಧ ರೆಸಾರ್ಟ್ಗೆ ಹೋಗಿದ್ವಿ ಪಿಕ್ನಿಕ್ಗೆ ಅಂತ ಹೇಳಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ಹಾಗಾಗಿ ಎಲ್ಲರ ಜೊತೆ ನಾವು ಇವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅವತ್ತು ಫುಲ್ ಡೇ ನಾವು ಹೊರಗಡೆನೇ ಇದ್ವಿ. ಸೊ ಅದಾದಮೇಲೆ ಮೇಯಲ್ಲಿ ನಾವು ನನ್ನ ನೇಟಿವ್ಗೆ ಹೋದೆ. ಅತ್ತೆಗೆ ಸೀಮಂತ ಇತ್ತು. ಅಲ್ಲಿಂದ ನಾವು ಶೆಡ್ಬಾಳಕ್ಕೆ ಕೂಡ ಹೋದ್ವಿ. ಅತ್ತೆಗೆ ಸೀಮಂತ ಮುಗಿಸ್ಕೊಂಡು ವಾಪಸ್ ಮತ್ತೆ ನಮ್ಮೂರಿಗೆ ಬಂದ್ವಿ. ಸೊ ನೇಟಿವಲ್ಲೇ ಕಳೆದ್ವಿ ಮೇಯಲ್ಲಿ. ಅದಾದಮೇಲೆ ದಾಂಡೇಲಿಗೆ ಹುಬ್ಳಿಗೆ ಹೋಗಿ ಅಲ್ಲಿಂದ ದಾಂಡೇಲಿ ಹೋಗಿದ್ವಿ. ಸೊ ಅಲ್ಲಿ ಕೂಡ ಅಷ್ಟೇ ಜೂನ್ ಮಂತ್ನ ನಾವು ದಾಂಡೇಲಿಯಲ್ಲಿ ಅಂದರೆ ಟ್ರಿಪ್ನ ದಾಂಡೇಲಿಯಲ್ಲಿ ಮಾಡಿದ್ವಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನನ್ನ ತಂಗಿ ಆ್ಯಂಡ್ ಬ್ರೋ ಇನ್ಲಾದು. ಸೊ ಹಾಗಾಗಿ ಜೂನಲ್ಲಿ ಈ ಟ್ರಿಪ್ ಆಯಿತು, ದಾಂಡೇಲಿ ಟ್ರಿಪ್ ಆಯಿತು ಜೂನ್ 23ಗೆ. ಸೊ ಅದಾದಮೇಲೆ ಅಲ್ಲಿನೂ ಅಷ್ಟೇ 2 days ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ರೆಡಿ 5 month ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಮೂವ್ ಆಗ್ತಾನೇ ಇದ್ದೀವಿ ಇವಾಗ. ಸೊ ಇವಾಗ ವಾಪಸ್ಸು ದಾಂಡೇಲಿಗೆ ಬಾಯ್ ಹೇಳಿದ್ದೆ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ನಾನು ಚೆನ್ನೈಗೆ ಹೋದೆ. ಚೆನ್ನೈಯಲ್ಲಿ ಕೂಡ ಅಷ್ಟೇ 2 days ಇದ್ವಿ. ಚೆನ್ನೈಯಲ್ಲಿ ಕೂಡ ಅಷ್ಟೇ ತುಂಬ ಮರೀನಾ ಬೀಚ್ಗೆ ಹೋಗಿದ್ವಿ. ಹಾಗೆ ಅಲ್ಲೆಲ್ಲ ಯಾವುದ್ಯಾವ್ದು ಪ್ಲೇಸ್ ಬರುತ್ತೆ ಅಲ್ಲೆಲ್ಲ ಹೋಗಿದ್ವಿ. ಸೊ ಅಲ್ಲೆಲ್ಲ ನೋಡಿಕೊಂಡು 2 days ನೋಡಿಕೊಂಡು ವಾಪಸ್ ಮತ್ತೆ ನಮ್ಮೂರಿಗೆ ಬಂದ್ವಿ. ಸೊ ಇಲ್ಲಿ ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ ಪ್ಲೇನ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ 2 days ಆದಮೇಲೆ ನನ್ನ ಹಸ್ಬೆಂಡ್ ಬರ್ಡೇನ ನಮ್ಮ ಮನೇಲಿ ಸೆಲೆಬ್ರೇಟ್ ಅದು ನೆಕ್ಸ್ಟ್ ನಾವು ಜುಲೈ 19th ನಾವು ಸಿರ್ಸಂಗಿಗೆ ಹೋದ್ವಿ. ಸಿರ್ಸಂಗಿ ನಮ್ಮ ಮನೆ ದೇವರು. ಸೊ ದರ್ಶನ ಮಾಡೋದಕ್ಕಂತ ಹೋದ್ವಿ. ಅಲ್ಲಿಂದ ಯಲ್ಲಮ್ಮ ಗುಡ್ಡಕ್ಕೆ ಹೋದ್ವಿ. ಅದಾದಮೇಲೆ ಗದಗ ಕೂಡ ಹೋಗಿ ಬಂದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಕಾರ್ ತೊಗೊಳೋದಕ್ಕೆ ಅಂತ ನಾವು ಮತ್ತೆ ಹೋಗಿದ್ವಿ. ಜಸ್ಟ್ 15 days ಅಷ್ಟೇ ಡಿಸ್ಟೆನ್ಸ್ ಇರೋದು, ಹೋಗೋದು ಬರೋದು ಇದೇ ರೀತಿ ಮಾಡ್ತಾಯಿದ್ದೆ. ಆ್ಯಂಡ್ ಅಲ್ಲಿ ಕೂಡ ಅಷ್ಟೇ 11 days ನಾನು ಮುಂಬೈಯಲ್ಲಿದ್ದೆ. ನನಗಂತೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಬಟ್ ಏನು ಮಾಡಬೇಕು, ಬರಬೇಕಲ್ವ, ಮತ್ತು ವಾಪಸ್ ತಿರ್ಗಾ ಬಂದ್ವಿ. ಗಣೇಶ ಹಬ್ಬನ ನಾವು ನಮ್ಮ ನೇಟಿವಲ್ಲಿ ಸೊ ಅದಾದಮೇಲೆ ಅಷ್ಟಮಿ ಪೂಜೆ ಎಲ್ಲ ಬರುತ್ತೆ. ಸೊ ಅದು ಕೂಡ ಅಷ್ಟೇ ನಮ್ಮ ಮನೆಯಲ್ಲೇ ನಮ್ಮ ತಂಗಿ ಕೂಡ ಬಂದಿತ್ತು. ಇದನ್ನು ಅಷ್ಟಮಿ ದಾರ ಹಾಕ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಇಬ್ಬರು ಸೇರಿ ಅಷ್ಟಮಿ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಗಣೇಶನ ವಿಸರ್ಜನೆಕ್ಕಂತ ಹೋಗಿದ್ವಿ. ವಾಪಸ್ ನಮ್ಮ ತಂಗಿ ಕೂಡ ನಮ್ಮ ಜೊತೆ ಬಂದಳು. ಸೊ ಅಲ್ಲಿಂದ ಸಿಂಧನೂರಿಗೆ ಹೋಗಿ ಅಲ್ಲಿಂದ ನಾವು ರಾಘವೇಂದ್ರ ರಾಯನ ಮಠಕ್ಕೆ ಹೋಗಿದ್ವಿ, ಮಂತ್ರಾಲಯಕ್ಕೆ ಹೋಗಿದ್ವಿ. ಸೊ ಅದಾದಮೇಲೆ ಅಕ್ಟೋಬರಲ್ಲಿ ಹೋಗಿದ್ವಿ. ಅದಾದಮೇಲೆ ಮತ್ತೆ ವಾಪಸ್ ಊರಿಗೆ ಬಂದು ಹಂಪಿಗೆಲ್ಲ ಮತ್ತೆ ಒಂದು ಟ್ರಿಪ್ ಮಾಡಿದ್ವಿ. ಹಂಪಿಗೆ ಹೋದ್ವಿ ನಾನು ಮತ್ತು ನನ್ನ ಸಿಸ್ಟರ್ಸು ಎಲ್ಲರೂ ಸೇರಿ. ಸೊ ನಾವು ಒಂದು 5-6 ಜನ ಸೇರಿ ಹಂಪಿ ಟ್ರಿಪ್ ಕೂಡ ಮಾಡಿದ್ವಿ. ಸೊ ಹಾಗೆ ಈ ವರ್ಷ ನಮ್ಮ ತಂಗಿ ನಮ್ಮ ಮನೆಗೆ ಬಂದಿದ್ಲು. ಸೊ ಅದು ಕೂಡ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಅವಳು ಕೂಡ ಹಂಪಿ ನೋಡಿರಲಿಲ್ಲ. ಹಾಗಾಗಿ ಇದೊಂದು ಟ್ರಿಪ್ ಆಗುತ್ತೆ ಅಂತ ಹೇಳಿ ಹಂಪಿಗೆ ಕರ್ಕೊಂಡು ಹೋಗಿದ್ವಿ. ಅವಳು ಕೂಡ ನೋಡಿದ್ಲು, ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಆವತ್ತಿನ ದಿನ ಹೊರಗಡೆನೇ ತುಂಬ ಸುತ್ತಾಡಿದ್ವಿ. ಸೊ ಫುಲ್ ಮಜಾನು ಮಾಡಿದ್ವಿ. ಅಕ್ಟೋಬರ್ ಸ್ಟಾರ್ಟಿಂಗ್ ಅಂತೂ ನಾನು ಮತ್ತು ನನ್ನ ಸಿಸ್ಟರ್ಸು ಎಲ್ಲರೂ 3 ಜನ ಸೇರಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳಿದರೆ. ತುಂಬ ಆರಾಮಾಗಿದ್ವಿ ಅಂತಲೇ ಹೇಳಿ ಸುತ್ತಾಡಿಕೊಂಡು ಆರಾಮಾಗಿದ್ವಿ. ಸೊ ನಮ್ಮ ತಂಗಿ ಮತ್ತು ವಾಪಸ್ ಊರಿಗೆ ಹೋದ್ಲು. ಸೊ ಅದಾದಮೇಲೆ ದಸರಾನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮ್ಮ ತಂಗಿ ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ಲು.
ಸೊ ಅದಾದಮೇಲೆ ನಾವು ಅಕ್ಟೋಬರಲ್ಲೇ ನಮ್ಮೂರು ನೇಟಿವ್ ಹೋಗಿದ್ವಿ, ಜಾತ್ರೆ ಇತ್ತು ಹಾಗಾಗಿ ನೇಟಿವ್ಗೆ ಹೋಗಿದ್ವಿ. ಆ್ಯಂಡ್ ನಾಮಕರಣ ಕೂಡ ಆಯಿತು, ಜಾತ್ರೆ ಕೂಡ ಒಂದು 5 ಡೇಸ್ ಕೂಡ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ವಿ. 5 ಡೇನೂ ಸುತ್ತಾಡಿದ್ವಿ. ಸೊ ಅದಾದಮೇಲೆ ನಾಮಕರಣ ಇತ್ತು ಅತ್ತಿಗೆ ಪಾಪುಂದು. ಸೊ ಹಾಗಾಗಿ ನಾಮಕರಣ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ನಾಮಕರಣ ಇದೆ ಅಕ್ಟೋಬರಲ್ಲಿ. ಇದು ಕೂಡ ಅಷ್ಟೇ ಅಕ್ಟೋಬರಲ್ಲಿ. ಇವಾಗ ನಾನು ನೇಟಿವಲ್ಲಿದ್ದೀನಿ. ಆ್ಯಂಡ್ ಈ ಸತಿ ನಾನು ನೇಟಿವ್ ನಮ್ಮೂರಿಗೆ 2 ಟೈಮ್ ಬಂದೆ ನಾನು. ಸೊ ಅದಾದಮೇಲೆ ವಾಪಸ್ ಊರಿಗೆ ಬಂದು 2 ಡೇಸಲ್ಲೇ ಅಷ್ಟು ಹಬ್ಬ ಇತ್ತು, ದೀಪಾವಳಿ ಹಬ್ಬ ಇತ್ತು. ಹಾಗಾಗಿ ನಮ್ಮ ಮನೇಲಿ ಹಬ್ಬ ಮಾಡಿಕೊಂಡು ಅದಾದಮೇಲೆ ಮತ್ತೆ ಹಸ್ಬೆಂಡ್ ನೇಟಿವ್ಗೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಒನ್ ಡೇ ಇಲ್ಲಿ, ಒಂದಿನ ಇಲ್ಲಿ ಲಕ್ಷ್ಮೀ ಪೂಜೆ, ಒಂದು ಸೆಕೆಂಡ್ ಸೊ ಅದಾದಮೇಲೆ ಅಲ್ಲಿ ಕೂಡ ಅಷ್ಟೇ ಪಾಲ್ಗೊನೆಲ್ಲ ಮಾಡಿ, ಸೊ ಅದಾದಮೇಲೆ ನಾವು ಮತ್ತು ನಮ್ಮ ಮನೆ ದೇವ್ರ ದರ್ಶನಕ್ಕೆ ಹೋಗಿದ್ವಿ. ಸೊ ಮಲ್ಲಯ್ಯ ಅಂತ ಹೇಳಿ, ಸೊ ನಮ್ಮ ಮನೆ ದೇವರ ದರ್ಶನಕ್ಕೆ ಅಲ್ಲಿಂದ ಒಂದು 2 ಅವರ್ಸ್ 3 ಅವರ್ಸ್ ಜರ್ನಿ ಆಗುತ್ತೆ. ಅಲ್ಲಿಂದ ಮತ್ತೆ ಶಾಪಿಂಗ್ ಕೂಡ ಹೋದ್ವಿ. ಸೊ ಅದಾದಮೇಲೆ ತುಳಸಿ ಹಬ್ಬನ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಅವಳಿಗೆ ನಾನು ಸಕ್ರೆ ಆರತಿ ಕೂಡ ಮಾಡಿದೆ. ತುಂಬಾ ಖುಷಿ ಕೂಡ ಪಟ್ಲು. ಆ್ಯಂಡ್ ಇದು ನವೆಂಬರ್ ಸ್ಟಾರ್ಟಿಂಗ್ ನಾವು ನಮ್ಮೂರಲ್ಲೇ TB ಡ್ಯಾಮ್ಗೆ ಹೋಗಿದ್ವಿ. ಸೊ ಅಲ್ಲಿ ಕೂಡ ತುಂಬ ಎಂಜಾಯ್ ಮಾಡಿದ್ವಿ, ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನವೆಂಬರಲ್ಲಿ ಸೊ ನಾವು ಶೃಂಗೇರಿಗೆ ಕೂಡ ಹೋಗಿದ್ವಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಹೇಳಿ ಬೇಬಿದು. ಸೊ ಅದು ಕೂಡ ಚೆನ್ನಾಗಾಯಿತು. ಬೆಳಗ್ಗೆನೇ ಹೋಗಿದ್ವಿ. ಇದ್ರದ್ದೆಲ್ಲ ಡೀಟೇಲ್ಸ್ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕೂಡ ಮಾಡಿಸೋರಿದ್ದರೆ ನಿಮಗೂ ಗೊತ್ತಾಗತ್ತೆ. ಆ್ಯಂಡ್ ಅದಾದಮೇಲೆ ನಾವು ಹೊರನಾಡು ಮತ್ತು ಅಲ್ಲೇ ಸುತ್ತಮುತ್ತಲಿನ ಪ್ಲೇಸೆಲ್ಲ ಸಿರಿಮನೆ ಜಲಪಾತ ಇವೆಲ್ಲ ಚಿಕ್ಕ ಪುಟ್ಟ ಪ್ಲೇಸೆಲ್ಲ ಇದ್ವು. ಸೊ ಅಲ್ಲಿ ಕೂಡ ಅಷ್ಟೇ ತುಂಬ ಸುತ್ತಾಡಿ 2 ಡೇಸ್ ಅಷ್ಟೇ ಹೋಗಿದ್ವಿ. ಹಾಗಾಗಿ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ಪ್ಲೇಸ್ ನೋಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಹೊರನಾಡಕ್ಕೆ ಹೋದ್ವಿ. ಸೊ ಅಲ್ಲಿ ಕೂಡ ಅಷ್ಟೇ ನೈಟ್ ಅಲ್ಲಿ ಸ್ಟೇ ಆಗಿ ಮತ್ತು ನೆಕ್ಸ್ಟ್ ಡೇ ನಾವು ಧರ್ಮಸ್ಥಳಕ್ಕೆ ಕೂಡ ಬಂದ್ವಿ. ಸೊ ಅಲ್ಲಿ ಕೂಡ ಅಷ್ಟೇ ಊಟ ಎಲ್ಲ ಮಾಡಿ ಅನ್ನಪ್ರಸಾದ ಎಲ್ಲ ಸೇರಿಸಿ ಸೊ ಮತ್ತು ಹಾಗೆ ನಾವು ಇವಾಗ ವಾಪಸ್ಸು ಅಲ್ಲಿ ಕೂಡ ಅಷ್ಟೇ ಜಾತ್ರೆ ಇತ್ತು. ಸೊ ಜಾತ್ರೆಯಲ್ಲೆಲ್ಲ ತುಂಬ ಸುತ್ತಾಡಿ ಸೊ ವಾಪಸ್ ಊರಿಗೆ ಬಂದ್ವಿ. ಹೇಳಬೇಕು ಅಂತಂದರೆ ತುಂಬ ಸುತ್ತಾಡಿದ್ವಿ. ಅಲ್ಲೇ ಅಂತೂ ಒಂದು 5 ಅವರ್ಸ್ ಸುತ್ತಾಡಿದ್ದೀವಿ. ಸೊ ಅದಾದಮೇಲೆ ಮತ್ತು ಡಿಸೆಂಬರಲ್ಲಿ ನಮ್ಮ ಮನೇಲಿ ನಾವಿದ್ವಿ. ಸೊ ಇದ್ವಿ ಮತ್ತು ಅವತ್ತೇ ನನಗೇನು ಅನ್ನಿಸ್ತು, ಊರಿಗೆ ಹೋಗೋಣ ಅಂತ ಅನ್ನಿಸ್ತು. ಮತ್ತು ನಾನು ಸಿಂಧನೂರಿಗೆ ಹೋದೆ. ಸಿಂಧನೂರಲ್ಲಿ ಕೂಡ ಅಷ್ಟೇ 1 ವೀಕ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಸೊ ನಮ್ಮ ಮಮ್ಮಿ ಜೊತೆ ಅವತ್ತಿನ 1 ವೀಕೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ರುಚಿಯಾದ ದಿನಾನು ಸ್ಪೆಷಲಾಗಿ ಐಟಮ್ಸ್ ಎಲ್ಲ ಮಾಡಿದ್ಲು. ಹಾಗಾಗಿ ಸೊ ನಮ್ಮ ಮಮ್ಮಿ ಜೊತೆ ಫ್ರೀ ಬಸ್ಸಲ್ಲಿ ಟ್ರಾವೆಲ್ ಮಾಡಿದೆ ಡಿಸೆಂಬರಲ್ಲಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಒಂದು ಹಳ್ಳಿಗೆ ಹೋಗಿದ್ವಿ. ಅದಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಆ ವ್ಲಾಗ್ ಕೂಡ ಹಾಕಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ನನಗಂತೂ ಆ ವ್ಲಾಗ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಳ್ಳಿ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಮಮ್ಮಿ ಜೊತೆ 1 ವೀಕ್ ಕಳೆದಿದ್ದೂ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು. ಸೊ ಡಿಫ್ರೆಂಟಾಗಿ ಮಾಡಿ ಕೊಡ್ತಾಯಿದ್ಲು ದಿನಾಲು. ಸೊ ಅದಾದಮೇಲೆ ಮತ್ತೆ ವಾಪಸ್ ಬಂದ್ವಿ. ಸೊ ಇಲ್ಲಿ ಕೂಡ ಅಷ್ಟೇ ಮಾಘ ಮಾಸದಲ್ಲಿ ಲಕ್ಷ್ಮೀ ಪೂಜೆ, ಹಾಗಾಗಿ ಅದು ಕೂಡ ಸೊ ನಮ್ಮ ಮನೇಲಿ ಮಾಡಿ ಸೊ ಡಿಸೆಂಬರನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.